ಫಾಲ್ ಇನ್ ವಿತ್ ಲವ್ ಫಸ್ಟ್ ಸೈಟ್ ಆಗಿದೆಯಾ ನಿಖಿತಾ ಅವರಿಗೆ? ಆಗಿದೆ. ನನ್ನ ದೊರಸಾನಿ ನೀನೇನೆ ನನ್ನ ಮನಸ್ಸಿ. ಯಾರನ್ನಾರು ಡೇಟ್ ಮಾಡ್ತಾ ಇದ್ದೀರಾ? ಸಾರಿ, ಐ ಕಾಂಟ್ ಡಿಸ್ಕ್ಲೋಸ್. ಸ್ಯಾಂಡಲ್ವುಡ್ ಸೂಪರ್ ಕಪಲ್ಸ್ ಅಂದ್ರೆ ಯಾರು ನಿಮಗೆ ಫೇವ್ರೇಟ್ ಕಪಲ್? ಯಶ್ ಅಂಡ್ ರಾಧಿಕಾ. ಬಂಧನ ಲೇಟೆಸ್ಟ್ ಬಂಧನ. ಕೋಪ ಬರಕ್ಕೂ ನಿಖಿತಾ ಅವರು ಬೈಯುವಂತ 3 ಪದ. ಬೀಪ್ ಬೀಪ್ ಬೀಪ್. ಇಟ್ ಇಸ್ MKB GG HM. ಒಬ್ರಿಗೆ ನಂಬರ್ ಕೊಡ್ಬೇಕಾಗಿರುತ್ತೆ, ತುಂಬಾ ತಲೆ ತಿಂತಾ ಇರ್ತಾರೆ. ಸೊ ಹಾಗಂತ ಬೇರೆ ನಂಬರ್ ಕೊಟ್ಟಿದ್ಯಾ? ಬೇರೆಯವ್ರ ನಂಬರ್ ಇದೆ, ಸುಮಾರು ಕೊಟ್ಟಿದ್ದೀನಿ ಆ ಥರ. ಸೋಮವಾರದಿಂದ ಶುಕ್ರವಾರ ಗೋಳೋ ಗುರು. ಇವಾಗ ರ್ಯಾಪಿಡ್ ಫೈರ್ ಆಡಿಸ್ತೀನಿ. ಫಾಲ್ ಇನ್ ವಿತ್ ಲವ್ ಫಸ್ಟ್ ಸೈಟ್ ಆಗಿದೆಯಾ ನಿಖಿತಾ ಅವರಿಗೆ? ಆಗಿದೆ. ಯಾರ ಮೇಲೆ? ಒಂದೇ ಹೊಡ್ಕೊಳ್ಳಿದ್ದು. ಇದು 2ನೇ ಕ್ವಶನ್. ಸಾರಿ, ಐ ಕಾಂಟ್ ಡಿಸ್ಕ್ಲೋಸ್. ವಿತ್ ನೇಮ್ ಇಲ್ಲ. ಎಸ್ ಆಗಿದೆ. ಇಟ್ಸ್ ಲೈಕ್ ಆಬ್ವಿಯಸ್ಲಿ ಎಲ್ಲರಿಗೂ ಕ್ರಶ್ ಅನ್ನೋದು ಆಗತ್ತೆ. ಅದೇ ಥರ ನನಗೂ ವಿರಾಟ್ ಕೊಹ್ಲಿ ಮೇಲೆ ಆಗಿದೆ. ಓಕೆ. ಪಬ್ಲಿಕ್ ಅಲ್ಲಿ ಕಿರ್ಚಾಡಿದೀಯಾ? ಇಲ್ಲ, ಪಬ್ಲಿಕಲ್ಲಿ ಎಲ್ಲೋ ಕಿರ್ಚಾಡಿಲ್ಲ. ನೋ. ಓಕೆ. ನಿಮ್ಮಲ್ಲಿ ನಿಮ್ಮನ್ನ ಪ್ರೀತಿಸೋ ಹಾಗೆ ದ್ವೇಷಿಸೋ ಗುಣ ಯಾವುದು? ಏನು ಮತ್ತೆ ಕೇಳಿ. ನಿಮ್ಮಲ್ಲಿ ಇರುವಂತಹ ಪ್ರೀತಿಸೋ ಹಾಗೂ ದ್ವೇಷಿಸುವಂತ ಗುಣ? ಎಸ್ ಇದೆ. ಲೈಕ್ ನಾನು ತುಂಬಾ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅನ್ಸುತ್ತೆ ಒಂದೊಂದು ವಿಷಯ. ಬಟ್ ಇಟ್ ಈಸ್ ಮಚ್ ನೆಸೆಸರಿ. ಸೊ ಅದೇ ಪ್ರೀತಿಸ್ತೀನಿ, ಅದನ್ನೇ ದ್ವೇಷಿಸ್ತೀನಿ. ಜಾಸ್ತಿ ಮಾತು ಐ ಥಿಂಕ್ ಇಟ್ ಈಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಫಾರ್ ಮಿ. ಓಕೆ. ನಿಮ್ ಬಗ್ಗೆ ಕೇಳಿರುವಂತ ಒಂದು ರೂಮರ್ ಯಾವುದು? ಇವಾಗಿನ ಕೇಳಿದ್ರಲ್ಲ, ಯಾರ್ಯಾರಿಗೂ ಗಾಸಿಪ್ ಮಾಡ್ತಾ ಇದ್ದೀರಾ? ಸೊ ದೇರ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ನನಗೆ. ಸೊ ಈ ಗಾಸಿಪ್ ನನಗೆ ಶಾಕ್ ಆಯ್ತು. ಅಂಡ್ ಈ ತರ ಗಾಸಿಪ್ ನಾನು ಬೇರೆಯವ್ರ ಜೊತೆಗೂ ಸ್ವಲ್ಪ ಕೇಳಿದ್ದೀನಿ. ಓಕೆ. ನಿಮ್ ಫೋನ್ ಅಲ್ಲಿ ಯಾರ್ದಾರು ನಂಬರ್ನ ವಿಚಿತ್ರವಾಗಿ ಸೇವ್ ಮಾಡಿದ್ದೀರಾ? ಏನಂತ? ವಿಚಿತ್ರವಾಗ ಸೇವ್ ಮಾಡಿದ್ದೀನಿ. ಏನಂತ ಮಾಡಿದ್ದೀರಾ? ತೋರಿಸ್ಬೇಕಾ? ಸೊ ನನ್ನ ಫ್ರೆಂಡ್, ಓಕೆ, ಹೀಸ್ ನೇಮ್ ಇಸ್ ಅಜಯ್. ಓಕೆ. ಬಟ್ ಐ ಹ್ಯಾವ್ ಸೇವ್ಡ್ ಹಿಸ್ ನೇಮ್ ಆಸ್ ಚಿಂಗಿ ಅಂತ. ಇಟ್ಸ್ ನಾಟ್ ಆ ಥರ ತುಂಬಾ ವಿಚಿತ್ರ ಅಲ್ಲ, ಬಟ್ ಚಿಂಗಿ ಅಂತ ಸೇವ್ ಮಾಡಿದ್ದೀನಿ. ಬಿಕಾಸ್ ಹಿ ಲುಕ್ಸ್ ಲೈಕ್ ದಾಟ್. ಸ್ವಲ್ಪ ಚೈನೀಸ್ ಇದ್ರ ತರ ನನ್ನ ಕಣ್ಣೆಲ್ಲ ಚಿಕ್ಕ ಚಿಕ್ಕದು. ಅದಕ್ಕೆ ಚಿಂಗಿ ಅಂತ ಸೇವ್ ಮಾಡಿ. ಓಕೆ. ಕೊನೆಯದಾಗಿ ನಿಖಿತಾ ಅವ್ರನ್ನ ಅಳಿಸಿದ್ಯಾರು ಅಂಡ್ ಯಾವ ರೀಸನ್? ಕೊನೆಯದಾಗಿ ಹತ್ತಿದ್ದು ಸಿನಿಮಾದಲ್ಲೇ. ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲಿ ಹತ್ತಿದ್ದೀನಿ. ಓಕೆ. ಯಾವ ರೀಸನ್ ಗೊತ್ತಿದ್ದು? ಸೀನ್ ಇತ್ತಮ್ಮ, ಅದಕ್ಕೆ ಹತ್ತಿದ್ದು. ಸುಮ್ಮನೆ ಅಳ್ತಿಲ್ಲ. ಸೀನ್ ಬಿಟ್ಟು ಬೇರೆ ಯಾರಾದ್ರೂ ಅಳಿಸಿದಿರಾ? ಸೀನ್ ಬಿಟ್ಬಿಟ್ಟು ಆನಂದ ಬಾಷ್ಪ ಎಲ್ಲ ಆಗುತ್ತೆ. ಅಳ್ಬೇಕು ಅಳ್ಬೇಕು ಇನ್ ದ ಸೆನ್ಸ್ ಇಲ್ಲ. ನನ್ನ ಟಕೀಲಾ ಸಿನಿಮಾ ಆಫ್ಟರ್ ಇದು ಸಿನಿಮಾ ಎಲ್ಲ ಮುಗಿಸ್ಕೊಂಡು, ಥಿಯೇಟರ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು, ವಿ ಹ್ಯಾಡ್ ಅ ಮೀಟಿಂಗ್. ಅವತ್ತು ನನಗೆ ಎಷ್ಟೋ ಜನ ಡಿರೆಕ್ಟರ್ಸ್, ನಾನು ಇದಕ್ಕೆ ಮುಂಚೆನೂ ಅವ್ರನ್ನ ಮೀಟ್ ಮಾಡಿದ್ದೆ. ಅವತ್ತು ದೇ ಆಲ್ ಕೇಮ್ ಅಂಡ್ ದೇ ಅಪ್ರಿಷಿಯೇಟೆಡ್ ಮೀ. ಅವತ್ತೆಲ್ಲ ಮಾತಾಡ್ಕೊಂಡು ಆ ಮೀಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಐ ಫೆಲ್ಟ್ ಲಿಟಲ್ ಬಿಟ್ ಪ್ರೌಡ್. ಆವಾಗ 1-2 ಕಣ್ಣೀರು ಬಂತು. ಎಸ್, ಓಕೆ, ಮಾತಾಡ್ತಾ ಇದ್ದಾರೆ ಇವಾಗ ನಿಖಿತಾ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ. ಸೊ ಐ ಫೆಲ್ಟ್ ಲಿಟಲ್ ಎಮೋಷನಲ್. ಆಗ ನಿಖಿತಾ ಅವರು ಅಳೋದ್ ಕಮ್ಮಿ ಅನ್ಸತ್ತೆ. ಹೌದು, ನಗೋದೇ ಜಾಸ್ತಿ. ಎಮೋಷನಲ್ ಆಗಲ್ವಾ? ತುಂಬಾ ರೇರ್, ತುಂಬಾ ರೇರ್. ಓಕೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಒಂದು ಹೀರೋ ನನಗೆ ಬಾಯ್ ಫ್ರೆಂಡ್ ಆಗ್ಬೇಕಿತ್ತು ಅಂದ್ರೆ ಯಾರು? ಎಲ್ಲ ಹೀರೋಯಿನ್ಸ್ಗೂ ಎಲ್ಲರಿಗೂ ಇಷ್ಟ ಆಗೋಂಥವ್ರೆ. ಆಕ್ಚುಲಿ ಇಬ್ರು ಇದ್ದಾರೆ ನನಗೆ. ಇಟ್ ಇಸ್ ದರ್ಶನ್ ದಿ ಬಾಸ್ ಅವರು ಅಂಡ್ ಆಲ್ಸೋ ಯಶ್ ಸರ್. ಓಕೆ. ಯೂಸ್ಲೆಸ್ ಟ್ಯಾಲೆಂಟ್ ಅಂದ್ರೆ ಯಾವುದು ನಿಮ್ಮಲ್ಲಿ? ಯೂಸ್ಲೆಸ್ ಟ್ಯಾಲೆಂಟ್ ಅಂದ್ರೆ ಮೊಬೈಲ್ ಮೆಸೇಜ್ ಮಾಡೋದು, ರೀಲ್ಸ್ ನೋಡೋದು, ಇದೇ ನನ್ಗೆ ಯೂಸ್ಲೆಸ್. ಇದೇ ಟ್ಯಾಲೆಂಟ್, ಇದೇ ಯೂಸ್ಲೆಸ್ ಆಗೋಗಿದೆ. ಬಟ್ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ ನನ್ನ ಮೊಬೈಲ್ ಜೊತೆಗೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೊಬೈಲ್ ಯೂಸ್ ಮಾಡೋದೇ ಯೂಸ್ಲೆಸ್ ಟ್ಯಾಲೆಂಟ್ ನನಗೆ. ಓಕೆ. ಮರೆಯಕ್ಕೆ ಆಗದೆ ಇರುವಂತಹ ಅಭಿಮಾನಿ ಯಾರು? ಅಭಿಮಾನಿ ಅನ್ನೋದಕ್ಕಿಂತ ದಟ್ ಈಸ್ ವಾಟ್ ಐ ಸೆಡ್. ಇದೆ ನನಗೆ. ಇಟ್ ಇಸ್ ಬೇಸಿಕಲಿ ನಾನು ಈಗಿನ ಕೆರಿಯರ್ ಶುರು ಮಾಡ್ತಿರೋದ್ರಿಂದ
ಈ ಹಚ್ಚೆ ಹಾಕಿಸ್ಕೊಂಡಿರೋದು, ಈ ಬ್ಲಡ್ ಡೊನೇಟ್ ಮಾಡೋದು, ಅದನ್ನ ಪೇಂಟಿಂಗ್ ಮಾಡಿಸೋದು, ಈ ತರ ಒಂದು ಕೆಲವೊಂದು ಸೆಟ್ ಆಫ್ ಗ್ರೂಪ್ಸ್ ಇದಾರೆ ಇವ್ರುಗಳೇ. ಅಂಡ್ ಅದೊಂದ್ ಸ್ವಲ್ಪ ನನ್ಗೆ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟಬಲ್, ಬಟ್ ಮರೆಯಕ್ ಆಗಲ್ಲ ಇದನ್ನ, ಯಾಕಂದ್ರೆ ಫಸ್ಟ್ ಅಲ್ವಾ ಅದಕ್ಕೆ. ಓಕೆ, ಏನೋ ಒಂದ್ ಕಲ್ತ್ಕೋಬೇಕು ಅಂತ ಇದೀರಾ, ಬಟ್ ಅದನ್ನ ಕಲ್ತ್ಕೊಳಕ್ಕೆ ಆಗ್ತಾ ಇಲ್ಲ, ಏನದು? ನಿಮ್ ತರ ಚೆನ್ನಾಗಿ ಮಾತಾಡೋದು. ಸ್ಟಾರ್ಟಿಂಗ್ ಪಂಚಿಂಗ್ ಡೈಲಾಗ್ ಕೊಡೋದು ಆಗ್ತಾ ಇಲ್ಲ ನನ್ನ ಕೈಲಿ. ಆಕ್ಚುಲಿ ನನ್ಕಿಂತ ನೀವ್ ಚೆನ್ನಾಗಿ ಮಾತಾಡ್ತಿದ್ದೀರಾ. ಇಲ್ಲ ಇನ್ನ ಕಲಿಬೇಕು. ನಾನು ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಓಕೆ, ಯಾರನ್ನ ನೋಡಿ ನಿಮಗೊಬ್ಬರು ದೊಡ್ಡ ಸ್ಟಾರ್ ಅನ್ಸಿದ್ ಯಾರು? ನಮ್ಮಲ್ಲಿ ಆಬ್ವಿಯಸ್ಲಿ ದೇರ್ ಆರ್ ಲಾಟ್ ಆಫ್ ಪೀಪಲ್, ತುಂಬಾನೇ ಇದ್ದಾರೆ. ಅಂಡ್ ದೊಡ್ಡ ಸ್ಟಾರ್ ದೇ ಹ್ಯಾವ್ ಡನ್ ದಟ್ ಮಚ್ ಆಫ್ ವರ್ಕ್. ಶಿವಣ್ಣ ಆಗಿರ್ಬೋದು, ಅಂದ್ರೆ ಕೆಲ್ಸನೂ ಅಷ್ಟೇ, ಈ ವಯಸ್ಸಲ್ಲೂ ಕೂಡ ದಟ್ ಎನರ್ಜಿ ಇದೆ ಅವ್ರಿಗೆ. ಅಂಡ್ ಅಷ್ಟೇ ಸಿನಿಮಾಗಳು ಮಾಡ್ತಿದ್ದಾರೆ, ಅದು ಎಲ್ಲ ಹಿಟ್ ಸಿನಿಮಾಗಳೇ ಬರ್ತಾ ಇದೆ. ಐ ಥಿಂಕ್ ಆ ಒಂದು ಎನರ್ಜಿ ಐ ಫೀಲ್ ದಟ್ ಎಸ್ ಸ್ಟಾರ್ ಅಂತ. ಯಾಕಂದ್ರೆ ಅಣ್ಣವರು ಬಿಟ್ರೆ ಅಪ್ಪು ಸರ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಎಸ್, ಚಿಕ್ಕ ವಯಸ್ಸಲ್ಲಿ ಎಲ್ಲಾ ತರ ಅಚೀವ್ ಮಾಡಿ ಹೋಗಿರೋರು. ಅಂಡ್ ಇವಾಗ ನನಗ್ ಪ್ರೆಸೆಂಟ್ಲಿ ಐ ಫೀಲ್ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗ ಒಂದು ದೊಡ್ಡ ಸ್ಟಾರ್ ಅಂತ. ಓಕೆ, ಕೋಪ ಬರಕ್ಕೂ ನಿಖಿತಾ ಅವರು ಬೈಯುವಂತ 3 ಪದ. ಬೀಪ್ ಬೀಪ್ ಬೀಪ್. ಬೀಪೇ ಮಾಡೋದು ಯಾಕೆ? ಇಲ್ಲ ಪರವಾಗಿಲ್ಲ, ಯಾರಾದ್ರೂ ಹೇಳಿ. ನಾನು ಶಾರ್ಟ್ ಫಾರ್ಮ್ಸ್ ಹೇಳ್ತೀನಿ, ನೀವೇ ಅದನ್ನ. ಓಕೆ ಓಕೆ. ಇಟ್ ಈಸ್ MKB. Okay. And GG. And sorry. HM. 3. ಓಕೆ, ಪದೇ ಪದೇ ಹೇಳುವ ಸುಳ್ಳು ಯಾವುದು? 3 ಸುಳ್ಳು. 3 ಸುಳ್ಳ? ಇಲ್ಲ, ಹತ್ರ ಇದೀನಿ, ಬರ್ತಾ ಇದೀನಿ. ಒಂದು 5 ನಿಮಿಷ ಬಂದೆ. ಎಲ್ರು ಇದೊಂದು ಹೇಳ್ತೀನಿ. ಅಂಡ್ ಜಾಸ್ತಿ ನಮ್ಮ ಮಮ್ಮಿಗೆ ಊಟ ಮಮ್ಮಿ ಊಟ ಆಯ್ತು ಮನೇಲಿ, ಇನ್ನೂ ಊಟ ಇಲ್ಲ, ಬಿಕಾಸ್ ಐ ವಾಂಟ್ ಟು ಈಟ್ ಔಟ್ ಸೈಡ್. ಮನೇಲಿ ಸುಳ್ಳು ಹೇಳ್ತೀನಿ, ಊಟ ಆಯ್ತು ಅಂತ. ಇದ್ ಬಿಟ್ರೆ ಜಾಸ್ತಿ ಇನ್ನೇನೆಲ್ಲ, ನಾನು ಮೇಕಪ್ಪೇ ಮಾಡಿಲ್ಲಪ್ಪ, ನಾನು ನ್ಯಾಚುರಲ್ ಅಂತ. ಓಕೆ, ರೀಸೆಂಟ್ ಆಗಿ ಯಾವ್ದಾದ್ರು ಒಂದ್ ಸಿನಿಮಾ ನೋಡಿ ಈ ಸಿನಿಮಾ ನಾನೇ ಮಾಡ್ಬೇಕಿತ್ತು ಅಂತ ಅನ್ಸಿದೀಯಾ? ನಾನೇ ಅಂದ್ರೆ ಎಸ್, ಅಂದ್ರೆ ನನ್ಗೆ ಅವಕಾಶ ಸಿಕ್ಕಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಗುಡ್ ಅಂತ ಅನಿಸ್ತು. ಸಿನಿಮಾ ಹೆಸರು ಹೇಳಲ್ಲ, ಬಟ್ ಅನ್ಸಿದೆ. ಹೌದಾ? ಫಸ್ಟ್ ಪ್ರಪೋಸಲ್ ಯಾವಾಗ ಬಂದಿದ್ದು? ಫಸ್ಟ್ ಪ್ರಪೋಸಲ್ ನನಗೆ ಆಫ್ಟರ್ ವೆನ್ ಐ ಜಾಯಿನ್ ಇನ್ಫೋಸಿಸ್ ಆದ್ಮೇಲೆ ನನಗೆ ಫಸ್ಟ್ ಪ್ರಪೋಸಲ್ ಬಂತು. ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಅನ್ಎಕ್ಸೆಪ್ಟೆಡ್ ಆಗಿ ಯಾವ್ದಾದ್ರು ಫೀಡ್ಬ್ಯಾಕ್ ಬಂದಿದೆಯಾ? ಅದೇ ನೀವ್ ಇವಾಗ ಹೇಳಿದ್ರಲ್ಲ, ಆಕ್ಟಿಂಗೇ ಬರಲ್ಲ, ಈ ತರ ಎಲ್ಲಾನು ಬಂದಿದೆ. ವಾಟ್ಸ್ ಗೋಯಿಂಗ್ ಆನ್? ಇಲ್ಲದಿದ್ರೆ ಯಾಕೆ ನನಗೆ ಸಿನಿಮಾ ಬರ್ತಾ ಇದೆ, ಯಾಕೆ ಇದ್ ಮಾಡ್ತಿದ್ದಾರೆ ಈ ತರ ಒಂದು ಐ ಡೋಂಟ್ ಥಿಂಕ್ ಸೊ. ಸುಮ್ನೆ ಮಾತಾಡಕ್ ಕೆಲ್ಸ ಇಲ್ದವ್ರು ಏನೋ ಮಾತಾಡಿ ಒಂದು ಕಾಮೆಂಟ್ ಹಾಕಿರ್ತಾರೆ, ಅದ್ ಬಿಟ್ರೆ ನೋ ಸಚ್. ಇದೇ ಇವಾಗ ನನಗೆ ಗೊತ್ತಾಗಿದ್ದು ಅಷ್ಟೇ. ಓಕೆ, ನಾನೀಗ ಕೆಟ್ಟ ಡೈರೆಕ್ಟರ್, ನಾನೀಗ ಡೈರೆಕ್ಟ್ರು, ನಾನೊಂದೀಗ ಕೆಟ್ಟ ಕತೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವ್ ಆಗಲ್ಲ ಅನ್ಬೇಕು, ಸೊ ಯಾವ ರೀತಿಯಾಗಿ ಹೇಳ್ತೀರಾ? ಕೆಟ್ಟ ಡೈರೆಕ್ಟರೋ ಒಳ್ಳೆ ಡೈರೆಕ್ಟರೋ ದಟ್ ಐ ಡೋಂಟ್ ನೋ. ಫಾರ್ ಮೀ ಇಟ್ ಇಸ್ ಆಲ್ ಅಬೌಟ್ ದ ಸ್ಟೋರಿ. ನನಗೇನೋ ಇಷ್ಟ ಆಗಿಲ್ಲ, ಏನೋ ಸರ್ ಯಾವಾಗಿದೆ ಸರ್ ಶೂಟ್, ಹೌದಾ ಆಕ್ಚುಲಿ ಕರೆಂಟ್ಲಿ ಅದೇ ಡೇಟ್ಗೆ ನನ್ಗೆ ಬೇರೆನೂ ಇದೆ ಅಂಡ್ ಈ ತರ ಇದೆ ನೋಡಿ. ನಂಗೆ ನಿಮ್ದು ಸಿನಿಮಾನೇ ಅವ್ರದ್ದು ಸಿನಿಮಾನೇ. ಈಗ ಅವ್ರಿಗೆ ಆಲ್ರೆಡಿ ಕಮಿಟ್ಮೆಂಟ್ ಕೊಟ್ಬಿಟ್ಟಿದೀನಿ, ಇಲ್ಲಿ ನಿಮ್ಮ ಹತ್ರ ಬರ್ತೀನಿ ಬರಲ್ಲ ಅಂತೆಲ್ಲ ಹೇಳಿ ನಾನು ಸುಮ್ನೆ ಇದ್ ಮಾಡಕ್ ಆಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನನ್ಗೆ ಏನ್ ಸಿನಿಮಾ ಇದೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಕರೆಂಟ್ಲಿ ಇದಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ ಅಷ್ಟೇ. ಇಫ್ ಯು ಕ್ಯಾನ್ ಪೋಸ್ಟ್ಪೋನ್, ಎಸ್ ಐ ಆಮ್ ರೆಡಿ ಟು ಡೂ. ಅವರು ಆಬ್ವಿಯಸ್ಲಿ ಇದಿಲ್ಲ, ಈ ತರ ಒಂದು ವೆರಿ ನಯಾನಾಜುಕಲ್ಲಿ ಹೇಳ್ತೀನಿ. ನನಗೆ ಒಳ್ಳೆ ಕತೆ ಹೇಳ್ತಾ ಇದ್ದೀನಿ, ಸೊ ಡೇಟ್ ಸಿಗ್ತಾ ಇಲ್ಲ, ಡೇಟ್ ಕೊಡಕ್ ಆಗ್ತಾ ಇಲ್ಲ, ಹೇಗ್ ಮ್ಯಾನೇಜ್ ಮಾಡ್ತೀರಾ? ಒಳ್ಳೆ ಕತೆ ಅಂದ್ರೆ ಅವಾಗ ಅಂದಾಗ ಆಬ್ವಿಯಸ್ಲಿ ಐ ರಿಕ್ವೆಸ್ಟ್, ಐ ಲೈಕ್ ದ ಈ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿದೆ. ಇಲ್ಲ ಆಗದೇ ಇಲ್ಲ ಅಂದಾಗ ನಾನು ಬಿಟ್ಕೊಟ್ಟಿದ್ದೀನಿ, ಅದನ್ನೇ ಹೇಳಿದ್ದು. ಆಗದೇ ಇಲ್ಲ ಅಂದಾಗ ನಾನೊಂದು 3 ಪ್ರಾಜೆಕ್ಟ್ನ ಈ ತರ ಬಿಟ್ಕೊಟ್ಟಿದ್ದೀನಿ. ಡೇಟ್ ವೈಸ್ ಸ್ವಲ್ಪ ಕ್ಲಾಶಸ್ ಆಗ್ತಾ ಇದೆ ನನಗೆ, ಈ ನಡುವೆನೂ ಆಗ್ತಾ ಇದೆ. ಬಟ್ ಮ್ಯಾನೇಜ್ ಮಾಡ್ತಾರೆ, ಇಲ್ಲ ಪಾಸಿಬಲ್ ಇದೆ ಹಿಂಗೆ, ದೇ ವಾಂಟ್ ಪುಷ್ ಮೀ, ಅವ್ರಿಗೂ ನಾನೇ ಆರ್ಟಿಸ್ಟ್ ಬೇಕು ಅಂತ ಅಂದಾಗ ಡೆಫಿನೆಟ್ಲಿ ರಿಕ್ವೆಸ್ಟ್, ಐ ಆಮ್ ವೆರಿ ಮಚ್ ಫ್ಲೆಕ್ಸಿಬಲ್. ಓಕೆ, ತುಂಬಾ ಖುಷಿ ಕೊಟ್ಟಿರುವಂತಹ ಮೂಮೆಂಟ್ ಯಾವುದು? ನಿಮ್ ಜೊತೆ ನಿಮ್ಮನ್ನ ನೋಡ್ತಾ ಇವಾಗ ಮಾತಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಇದು ಬಿಟ್ಟು ಬೇರೆ ನೋಡಿ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ, ಅವ್ರಿಗೆ ಏನು ತಗೊಳ್ತಾನೆ ಇಲ್ಲ. ಅದನ್ನ ಆಲ್ರೆಡಿ ತಗೊಂಡಿದ್ದೀನಿ ನಾನು, ಸೊ ಅದಕ್ಕೆ ಇದ್ ಬಿಟ್ಟು ಬೇರೆ ಓಕೆ.
ಸೊ ತುಂಬಾ ಖುಷಿ ಕೊಟ್ಟಿರೋದು ಅಂದ್ರೆ ವಾಚಿಂಗ್ ಮೈ ಸೆಲ್ಫ್ ಆನ್ ದ ಬಿಗ್ ಸ್ಕ್ರೀನ್ ಫಾರ್ ವೆರಿ ಫಸ್ಟ್ ಟೈಮ್ ನನ್ನ ಮೊದಲನೇ ಸಿನಿಮಾ ನಾನು ಒಂದು ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾ ಖುಷಿ ಕೊಟ್ಟು ಅಂಡ್ ನಾನು ನಮ್ಮ ತಾಯಿ ಅವತ್ತು ಹೋಗಿದ್ವಿ. ಸೊ ಲೈಕ್ ಐ ಫೆಲ್ಟ್ ಪ್ರೌಡ್. ಓಕೆ, ನನ್ನನ್ನ ನೋಡ್ಕೊಂಡಾಗೆ ಅದೊಂದು ಖುಷಿ ನನಗಿದೆ. ಓಕೆ, ನಿಮ್ಮ ಸೆಲೆಬ್ರಿಟಿ ಕ್ರಶ್ಗೆ ನೀವ್ ಯಾವತ್ತಾರು ಹೇಳ್ಕೊಂಡಿದ್ರ ನೀವ್ ನನ್ ಕ್ರಶ್ ಅಂತ? ಇಲ್ಲ. ಯಾರು ಆ ಸೆಲೆಬ್ರಿಟಿ ಕ್ರಶ್? ಇಲ್ಲ, ನಾನು ಹೇಳ್ಕೊಂಡೆ ಐ ಸೆಡ್ ವಿರಾಟ್ ಕೊಹ್ಲಿ ಅಂತ, ಬಟ್ ನೋ ಹೇಳ್ಕೊಂಡಿಲ್ಲ. ಬಟ್ ಆಬ್ವಿಯಸ್ಲಿ ಫ್ರಮ್ ಡೇ 1 ಇವತ್ತವರೆಗೂ ನೀವು ನಾನು ಯಾವ್ದೇ ಇಂಟರ್ವ್ಯೂಸ್ ನೋಡಿದ್ರು ಅವ್ರ ಹೆಸರು ನಾನು ಮೆನ್ಷನ್ ಮಾಡೇ ಇರ್ತೀನಿ. ಅಂಡ್ ಅದ್ ಬಿಟ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಅವ್ರು ಎಲ್ಲರಿಗೂ ಫೇವ್ರೇಟ್, ಅವ್ರು ಎಲ್ಲರಿಗೂ ಅವ್ರ ಕ್ರಶ್ ಇದೆ, ಅದು ಅವ್ರಿಗೂ ಗೊತ್ತಿದೆ, ಎಲ್ಲ ಹುಡುಗಿರ್ಗು ಗೊತ್ತಿದೆ. ಹಾಗೇನು ಹೇಳ್ಕೊಂಡಿಲ್ಲ. ಓಕೆ, ನಿಮ್ಮ ಲೈಫ್ ಸ್ಟೈಲ್ಗೆ ಸೂಟ್ ಆಗುವಂತಹ ಒಂದು ಕನ್ನಡದಲ್ಲಿ ಸಾಂಗ್ ಇದೆ ಅಂದ್ರೆ ಯಾವ್ದದು? ನನ್ನ ಲೈಫ್ ಸ್ಟೈಲಿಗೆ ಓಕೆ, ಕಾಟನ್ ಕ್ಯಾಂಡಿ. ಒಂದೆರಡು ಲೈನ್ ಹಂಗೆ ಹೇಳ್ಬಿಡಿ. ನಿಮ್ಮ ಆಡಿಯನ್ಸ್ ತುಂಬಾ ಚೆನ್ನಾಗಿದ್ದಾರೆ, ನನ್ನ ವಾಯ್ಸ್ ಕೇಳಿ. ನಾನು ಹೇಳಿದಲ್ಲ, ಒಂದ್ ತಿಂಗಳಲ್ಲೇ ಸಂಗೀತ ನಾನ್ ಬಿಟ್ಟಿಲ್ಲ ಅಥವಾ ಅವರೇ ಬಿಟ್ಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಕಾಟನ್ ಕ್ಯಾಂಡಿ, ಐ ಲೈಕ್ ದ ಸಾಂಗ್, ಚಂದನ್ ಶೆಟ್ಟಿ ಅವ್ರದ್ದು, ಅಂಡ್ ಐ ಲೈಕ್ ಸಚ್ ಕೈಂಡ್ ಆಫ್ ಪಾಪ್ ಮ್ಯೂಸಿಕ್. ಓಕೆ, ಇಂಡಸ್ಟ್ರಿಗೆ ಬಂದ್ಮೇಲೆ ಅಡ್ವೈಸ್ ಕೊಟ್ಟಿರ್ತಾರೆ ಯಾರಾದ್ರೂ. ಓಕೆ, ಪದೇ ಪದೇ ಆ ಅಡ್ವೈಸ್ ನ ನೆನಪಿಸ್ಕೊಳ್ಳೋದಾದ್ರೆ ಯಾವ ಅಡ್ವೈಸ್ ನ ನೆನಪಿಸ್ಕೋತೀರಾ? ಫಸ್ಟ್ ಅದೇ ಕತೆ ನೋಡಿ ಚೂಸ್ ಮಾಡಿ ಅನ್ನೋದನ್ನ ನಾನು ನೆನಪಿಸ್ಕೊಳ್ತೀನಿ. ಯಾಕಂದ್ರೆ ಕೆಲವೊಂದ್ ಸತಿ ನಾನು ಅದ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಪರ್ಚುನಿಟಿ ಬಂದ್ರೆ ಸಾಕು ಅನ್ನೋ ಒಂದು ಇದ್ರಲ್ಲಿ ನಾನು ಸಿನಿಮಾಗಳನ್ನ ಒಪ್ಕೊಂಡಿದ್ದೆ. ಸೊ ಈ ನಡುವೆ ಎಲ್ಲರೂ ನನ್ಗೆ ಅದೇ ಕತೆ ನೋಡಿ ಯಾರೇ ಹೇಳಿದ, ಆಮೇಲೆ ನನಗೂ ಅದು ಅನ್ಸುತ್ತೆ ಎಸ್ ಇಟ್ ಈಸ್ ರಿಕ್ವೈರ್ಡ್ ಅಂತ. ಸೊ ಕತೆ ಬಗ್ಗೆ ನಾನು ಜಾಸ್ತಿ ಅಡ್ವೈಸ್ ತಗೊಳ್ತೀನಿ ಕೂಡ. ಈಗ ಯಾರನ್ನ ನಿಮ್ ಕತೆ ಕೇಳಿ ಹಿಂಗಿದೆ ಅಂದ್ರೆ ಐ ಹ್ಯಾವ್ ಮೈ ಸೆಟ್ ಆಫ್ ಪೀಪಲ್, ನಾನು ಅವ್ರ ಹತ್ರ ವಿಚಾರಿಸ್ತೀನಿ, ಡಿಸ್ಕಸ್ ಮಾಡ್ತೀನಿ, ದೆನ್ ಐ ವಿಲ್ ಸೇ ಇದೊಂದು ಅಡ್ವೈಸ್ ನಾನು ತಗೊಳ್ತೀನಿ. ಓಕೆ, ಕ್ರೇಜಿಯೆಸ್ಟ್ ಪ್ರಪೋಸ್ ಅಂದ್ರೆ ಯಾವುದು? ಕ್ರೇಜಿ ಅಂತ ಕ್ರೇಜಿ ಏನಿಲ್ಲ, ನಮ್ದೆಲ್ಲ ನಾರ್ಮಲ್ ಲೈಫ್ ಸ್ಟೈಲ್, ಚಿಕ್ಕ ಹುಡುಗಿ, ಜಾಸ್ತಿ ಎಲ್ಲ ಕ್ರೇಜಿನೆಸ್ ಇಲ್ಲ. ರೆಗ್ಯುಲರ್ ಪ್ರಪೋಸಲ್ಸ್ ಬಂದಿತ್ತು. ಬಟ್ ಒನ್ ಥಿಂಗ್, ನನ್ನ ಇಂಜಿನಿಯರಿಂಗ್ ಕಾಲೇಜ್ ಡೇಸ್ ಅಲ್ಲಿ ಒಬ್ರು ಪ್ರಪೋಸ್ ಮಾಡಿದ್ದು. ಐ ಸ್ಟಿಲ್ ಫೀಲ್, ಯಾಕಂದ್ರೆ ನಂದು ಕ್ಯಾಂಡಿಡ್ ಫೋಟೋಸ್ನ ಎಲ್ಲ ತಗೊಂಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಓಡಾಡೋದನ್ನೆಲ್ಲ ತಗೊಂಡು ಒಂದು ಸಾಂಗ್ ಹಾಕಿ ದೇ ಹ್ಯಾಡ್ ಸೆಂಟ್ ಮಿ ಆನ್ ವಾಟ್ಸ್ಆಪ್. ಸೊ ಅದು ನನಗೆ ಐ ಸ್ಟಿಲ್ ಫೀಲ್, ಅಂದ್ರೆ ಅದು ಪ್ರಪೋಸ್ ಅಂತಾನೂ ಇಲ್ಲ. ಯಾಕಂದ್ರೆ ಫಾರ್ ಮಿ ಪ್ರಪೋಸ್ ಅಂದ್ರೆ ಹುಡುಗ ಹ್ಯಾಸ್ ಟು ಬಿ ವೆರಿ ಡೇರಿಂಗ್, ಹ್ಯಾಸ್ ಟು ಕಮ್ ಫೇಸ್ ಟು ಫೇಸ್ ಬಂದು ಪ್ರಪೋಸ್ ಮಾಡಬೇಕು, ಈ ತರದೆಲ್ಲ ನನಗೆ ಕನ್ಸ್ಗಳಿದೆ. ಬಟ್ ಹಿ ಸೆಂಟ್ ಮಿ ಆನ್ ವಾಟ್ಸ್ಆಪ್. ಬಟ್ ಸಾಂಗ್ ಎಲ್ಲ ಆಮೇಲೆ ನನ್ಗೆ ಇಷ್ಟ ಆಗಿದ್ದು ಫೋಟೋಸ್, ಕ್ಯಾಂಡಿಡ್ ಫೋಟೋಸ್ ಇತ್ತಲ್ಲ, ಖುಷಿ. ಅದೊಂದು ಐ ಫೀಲ್ ಟಿಲ್ ಟುಡೇ ಐ ರಿಮೆಂಬರ್ ದಟ್ ಕೈಂಡ್ ಆಫ್ ಪ್ರಪೋಸಲ್. ಓಕೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೋಪ ಬಂದು ಕಿರ್ಚಾಡಿದೀಯಾ? ಇಲ್ಲ, ಕೋಪನೇ ಬರಲ್ಲ, ತುಂಬಾ ಶಾಂತತೆಯಿಂದ ನಡ್ಕೊಳ್ತೀನಿ. ಓಕೆ, ಯಾವ ಕಾರಣಕ್ಕೆ ಕೋಪ ಜಾಸ್ತಿ ಬರುತ್ತೆ? ಕೋಪ ಏನಂತ ಅಂದ್ರೆ ನೋಡಿ, ಯಾರು ನಾನು ಐಸ್ ಕ್ರೀಮ್ ಎತ್ಕೊಂಡ್ಬಿಟ್ಟಾಗ ನಾನು ತಿನ್ಬೇಕು ಅಂತ ಇಟ್ಟಿರ್ತೀನಿ, ಐಸ್ ಕ್ರೀಮ್ ತಗೊಂಡ್ಬಿಟ್ರೆ ಇಟ್ ಇಸ್ ಆಲ್ ಸಿಲ್ಲಿ. ಬಟ್ ಕೋಪ ಬರೋದು ಓನ್ಲಿ ಬಿಕಾಸ್ ಇಫ್ ಒಂದ್ ಕೆಲಸ ಏನೋ ಆಗ್ತಿಲ್ಲ, ಇಟ್ ಇಸ್ ನಾಟ್ ಅಂಡ್ ಸಮ್ಮನ್ ಯಾರೋ ತುಂಬಾ ಪ್ರವೋಕ್ ಮಾಡ್ತಾರೆ ನನ್ಗೆ ಅದೇ ವಿಷಯ ಹೇಳಿ ಅಂತ ನಂಗೆ ಸ್ವಲ್ಪ ಕೋಪ ಬರುತ್ತೆ. ಕೋಪದ ಎಫೆಕ್ಟ್ ಎಲ್ಲ ಪಾಪ ನನ್ನ ಫೋನ್ ಮೇಲೆ ತೋರಿಸ್ಬಿಟ್ಟಿದ್ದೀನಿ, ನೋಡಿ ಹಿಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಓನ್ಲಿ ದಟ್. ಓಕೆ, ಶೂಟಿಂಗ್ ಸೆಟ್ ಅಲ್ಲಿ ಜಗಳ ಮಾಡಿದ್ದಿದೆಯಾ? ಇಲ್ಲ, ನೋ. ಶೂಟಿಂಗ್ ಸೆಟ್ ಅಲ್ಲಿ ವೆರಿ ಡಿಗ್ನಿಫೈಡ್, ವೆರಿ ಪ್ರೊಫೆಷನಲ್, ಆ ತರದೆಲ್ಲ ಏನಿಲ್ಲ. ಒಬ್ರಿಗೆ ನಂಬರ್ ಕೊಡ್ಬೇಕಾಗಿರತ್ತೆ, ತುಂಬಾ ತಲೆ ತಿಂತಾ ಇರ್ತಾರೆ. ಸೊ ಹಾಗಂತ ಬೇರೆ ನಂಬರ್ ಕೊಟ್ಟಿದ್ಯಾ? ಬೇರೆಯವ್ರ ನಂಬರ್ ಇದೆ, ಸುಮಾರು ಕೊಟ್ಟಿದ್ದೀನಿ. ಆ ತರ ರಾಂಗ್ ನಂಬರ್ಸ್ ಗಳು ಸೇಮ್ ನನ್ನ ನಂಬರ್ ಕೊಟ್ಟಿರ್ತೀನಿ, ಸ್ಟಾರ್ಟಿಂಗ್ ಒಂದು ಎಂಡಿಂಗ್ 3 ನಂಬರ್ ಚೇಂಜ್ ಮಾಡ್ಬಿಟ್ಟಿರ್ತೀನಿ, ಆ ತರ ಎಲ್ಲ ಕೊಟ್ಟಿದ್ದೀನಿ. ಓಕೆ, ನಿಖಿತಾ ಬ್ಲೈಂಡ್ ಆಗಿ ಎಲ್ರು ನಂಬ್ತಾರ? ಇಲ್ಲ, ತುಂಬಾ ಟ್ರಸ್ಟ್ ಇಶ್ಯೂಸ್ ಇದೆ ನನಗೆ. ನಾನೊಬ್ರು ನಂಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಹಂಗ್ ಬ್ಲೈಂಡ್ ಆಗಿಲ್ಲ, ಅವ್ರ ಎದುರಿಗೆ ಅಲ್ಸೆ ಹಾಯ್ ಬಾಯ್ ಅಂತ ಮಾತಾಡ್ತೀನಿ. ನಂಬಿಕೆ ಗಳಿಸೋ ತರ ಇದ್ದಾರೆ ಅಂತ ಐ ವಿಲ್ ಚೆಕ್. ನಂದೇ ಒಂದು ಓನ್, ನೀವು ಹೇಳಿದಲ್ಲ ಎಕ್ಸಾಮ್ ಕ್ವೆಶನ್ ಪೇಪರ್ ತರ ಎಲ್ಲ, ಅದೆಲ್ಲ ಪಾಸ್ ಆಗ್ಬೇಕು ಅವರು. ಓಕೆ, ನಿಖಿತಾ ಸಿಂಗಲ್ ಅಲ್ಲ? ಯಾರು ಹೇಳಿದ್ದು? ನಾನು ಇಷ್ಟು ಜನ ಇದೀವಲ್ಲ, ಇನ್ನೆಲ್ಲಿ ಸಿಂಗಲ್? ಮತ್ತೆ ಅಲ್ಲ, ರಿಯಲ್ ಲೈಫ್ ಇಂದ ಹೇಳ್ತಾ ಇದ್ದೀನಿ ನಾನು. ರಿಯಲ್ ಲೈಫ್ ಅಲ್ಲ, ಸಿಂಗಲ್ ಆಗಿದ್ರೆ ನನ್ನ ಬಾಯ್ ಫ್ರೆಂಡ್ ಜೊತೆ ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ದೆ. ಓಕೆ, ಆಕ್ಟಿಂಗ್ ಗೆ ಸ್ಫೂರ್ತಿ ಯಾರು? ಅಂದ್ರೆ ಪರ್ಸ್ನಲಿ ಮೈ ಡ್ಯಾಡ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಸಮ್ ಸಿನಿಮಾಸ್ ಅಂಡ್ ಆಲ್. ನನ್ನ ಸೆಟ್ಟಿಗೆ ಜಾಸ್ತಿ ಹೋಗ್ತಿದ್ದು ವಿಷ್ಣುವರ್ಧನ್ ಸರ್ ಅವರು ಸೆಟ್ಟಿಗೆ. ಸೊ ಅವರಿಂದಾನೇ ನಾನು ಆಲ್ಮೋಸ್ಟ್
ಅವ್ರು ನೋಡಿ ಅವ್ರು ಇರೋ ರೀತಿ ಎಲ್ಲ ನೋಡಿ ಐ ಫೆಲ್ಟ್ ವೆರಿ ಮಚ್. ಓಕೆ, ಸ್ಯಾಂಡಲ್ವುಡ್ ಸೂಪರ್ ಕಪಲ್ಸ್ ಅಂದ್ರೆ ಯಾರು ನಿಮ್ಗೆ ಫೇವರೇಟ್ ಕಪಲ್? ಯಶ್ ಅಂಡ್ ರಾಧಿಕಾ. Okay. ಅದ್ರಲ್ಲಿ ಬೇರೆ ಕ್ವೆಶನ್ ನನಗೆ ಪರ್ಸ್ನಲಿ ಇಲ್ಲ. ಕಪಲ್ ಅಂತ ಬಂದ ತಕ್ಷಣ ಐ ಫೀಲ್ ಅವ್ರಿದು. ಅಂಡ್ ಆಲ್ಸೋ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದು. ಆಸ್ ಅನ್ ಆರ್ಟಿಸ್ಟ್ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಆರ್ಟಿಸ್ಟ್ ಲೈಫ್ ಇಸ್ ನಾಟ್ ದಟ್ ಈಸಿ ನೋಡಿದಾಗ ಅಲ್ಲ. ಸೊ ಅವ್ರಿಬ್ರು ಅದನ್ನ ಇವತ್ತವರೆಗೂ ಕ್ಯಾರಿ ಮಾಡ್ತಿದ್ದಾರೆ ಅಂದ್ರೆ ಇಟ್ ಇಸ್ ವೆರಿ ಗ್ರೇಟ್ ಅಂತಾನೆ ಹೇಳ್ಬೋದು. ಕಾಲೇಜ್ ಡೇಸ್ ಅಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟಿರ್ತಿತ್ತು? ಕಾಲೇಜ್ ಡೇಸ್ ಎಲ್ಲ ಹೋಗ್ಬಿಟ್ಟಿತ್ತು. ಎಲ್ಲೋ ಅಟೆಂಡೆನ್ಸ್ ನಮ್ಗೆ ಹಾಲ್ ಟಿಕೆಟ್ ಕೊಡೋವರೆಗೂ ಅಷ್ಟು ಮೇಂಟೈನ್ ಮಾಡ್ತಾ ಇದ್ದೆ. ಬಿಟ್ರೆ PU ಅಲ್ಲೆಲ್ಲ ಅಟೆಂಡೆನ್ಸೇ ಇಲ್ಲ. ಒಂದು ನಮ್ಗೆ ಅಟೆಂಡೆನ್ಸ್ ಇದ್ರೆ ಮಾತ್ರ ಹಾಲ್ ಟಿಕೆಟ್ ಕೊಡೋದು. ಆ ಲೆವೆಲ್ಗೆ ಸ್ವಲ್ಪ ಜಸ್ಟ್ ಬಾರ್ಡ್ರಲ್ಲಿ ಇರ್ತಾ ಇದ್ದೆ. 100%, 80% ಅದೆಲ್ಲ ಇಲ್ವೇ ಇಲ್ಲ. ಓಕೆ, ಡಯಟ್ ಸೀಕ್ರೆಟ್ ಏನು? ಡಯಟ್ ಏನಿಲ್ಲ, ಎಷ್ಟು ತಿಂತೀನೋ ಅಷ್ಟು ಹೋಗಿ ನಾಳೆ ವರ್ಕೌಟ್ ಮಾಡಬೇಕು. ಇಟ್ಸ್ ಲೈಕ್ ಐ ಲೈಕ್ ಲಾಟ್ ಆಫ್ ಹೇಳಿದ್ರೆ ಐಸ್ ಕ್ರೀಮ್ಸು ಈ ಥರ ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ. ಬಟ್ ಎಲ್ಲೋ ಒಂದ್ ಕಡೆ ಹೋದಾಗ ಆಗಲ್ಲ, ಕ್ರೇವಿಂಗ್ಸ್ ಇರುತ್ತೆ ಅಂದಾಗ ತಿನ್ಬಿಡ್ತೀನಿ. ಬಟ್ ನೆಕ್ಸ್ಟ್ ಡೇ ಹೋಗಿ ಎಕ್ಸ್ಟ್ರಾ ರನ್ ಮಾಡೋದು, ವರ್ಕೌಟ್ ಮಾಡೋದು, ದಟ್ ಐ ಬ್ಯಾಲೆನ್ಸ್. ಇಷ್ಟವಾದ ಡ್ರೆಸ್ ಮಾಡರ್ನ್ ಆರ್ ಟ್ರೆಡಿಷನಲ್? ಮಾಡ್ರನ್. ಓಕೆ, ಯಾಕೆ ಟ್ರೆಡಿಷನಲ್ ಆಗಿರೋದು ಇಷ್ಟ ಇಲ್ಲ ಅಂತಾನೆ? ಇಷ್ಟ ಇದೆ, ಬಟ್ ನನ್ ಪ್ರಿಫರಬಲಿ how my body shape it depends alwa. So I have a very curvy body, so I like to showcase it. Okay, makeup artist yaru? myself ಇಲ್ಲ, ಮೇಕಪ್ ಆರ್ಟಿಸ್ಟ್ ನಂಗೆ ಪರ್ಸನಲಿ ಇದ್ದಾರೆ. ಓಕೆ, ಬಟ್ ತುಂಬಾ ಇದಿತ್ತು ಅಂದ್ರೆ ಐ ಹ್ಯಾವ್ ಲರ್ನ್ಡ್ ಬೇಸಿಕ್ಸ್. ನಾನು ಕಲ್ತಿದ್ದೀನಿ ಹೆಂಗೆಲ್ಲ. ಬಟ್ ಐ ಹ್ಯಾವ್ ಪರ್ಸನಲ್ ಮೇಕಪ್ ಆರ್ಟಿಸ್ಟ್. ಓಕೆ, ಒನ್ ಡ್ರೆಸ್ ನ ಎಷ್ಟು ಸರಿ ರಿಪೀಟ್ ಮಾಡ್ತೀರಾ? ತುಂಬಾ ರೇರ್. ನಾನು ಐ ಸ್ಟೈಲ್ ಇಟ್. ರಿಪೀಟ್ ಮಾಡಿರೋದು ನಿಮಗೆ ಗೊತ್ತಾಗಲ್ಲ. ಐ ವಿಲ್ ಸ್ಟೈಲ್ ಇಟ್, ಬಟ್ ತುಂಬಾ ರೇರ್. ನಾನು ಈ ಡ್ರೆಸ್ ಮತ್ತೆ ಯಾವಾಗ ಹಾಕ್ತೀನಿ ಅದೆಲ್ಲ ಇಟ್ ಇಸ್ ವೆರಿ ರೇರ್. ಓಕೆ, ನಿಮ್ಮ ಪ್ರಕಾರ ಫ್ಯಾಷನ್ ಐಕಾನ್ ಯಾರು? ಫಾರ್ ಮೀ ಪರ್ಸ್ನಲಿ ಸುದೀಪ್ ಸರ್. ಯಾಕಂದ್ರೆ ನಮ್ಮಲ್ಲಿ ಸ್ಟೈಲಿಶ್ ಆಗಾಗ್ಲಿ, ಯುನೀಕ್ ವೇ ಆಫ್ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ, ಆ ಫ್ಯಾಷನ್ ಟ್ರೆಂಡ್ ಸೆಟ್ಟರ್ ಅವರಿದ್ದಾರೆ. ಓಕೆ, ಯಾವತ್ತಾದ್ರೂ ಬಾರ್ಗಿನ್ ಶಾಪಿಂಗ್ ಮಾಡಿದೀರಾ? ಅಂಡ್ ಎಲ್ಲಿ? ನಾನು ಎಲ್ಲಿ ಮಾಲಲ್ಲೆಲ್ಲ ಎಲ್ಲೂ ಮಾಡಿಲ್ಲ. ಥೈಲ್ಯಾಂಡ್ ಅಲ್ಲಿ ಸ್ವಲ್ಪ ಮಾಡಿದ್ದೀನಿ ಶಾಪಿಂಗ್ ಹೋದಾಗ. ಇಲ್ಲೆಲ್ಲೂ ಮಾಡಿಲ್ಲ. ಬಟ್ ಔಟ್ ಆಫ್ ಕಂಟ್ರಿಯಲ್ಲಿ ಸ್ವಲ್ಪ ಮಾಡಿದ್ದೀನಿ, ಯಾಕಂದ್ರೆ ಕರೆನ್ಸಿ ರೇಟ್ ಜಾಸ್ತಿ ಅಲ್ವಾ. ಅಂಡ್ ಮಾಡಿದ್ದೀನಿ. ಓಕೆ, ನಿಮ್ಮ ಹತ್ರ ಇರುವಂತ ಗಾಡಿ ಯಾವುದು? ಐ ಹ್ಯಾವ್ ಕಾರ್, ಕಿಯಾ ಕಾರ್ ಇದೆ. ಅಂಡ್ ಇಟ್ಸ್ ಮೈ ವೆರಿ ಫಸ್ಟ್ ಕಾರ್. ಪ್ರೌಡ್ ಆಫ್ ಇಟ್. ಓಕೆ, ಲಾಸ್ಟ್ ಪಾರ್ಟಿ ಎಲ್ಲಿ ಮಾಡಿದ್ದು? ಲಾಸ್ಟ್ ಪಾರ್ಟಿ ಐ ಥಿಂಕ್ ನನ್ನ ಪಾರ್ಟೀಸ್ ತುಂಬಾ ಕಮ್ಮಿ ಹೋಗೋದು. ನಾನು ಹಂಗೆ ಜಾಸ್ತಿ ಎಲ್ಲೂ ಹೋಗಲ್ಲ. ಏನಿಲ್ಲ, ನಾವು ಐ ಥಿಂಕ್ ಲಾಸ್ಟ್ ಪಾರ್ಟಿ ನಾನು ಪಟಾಯಾದಲ್ಲಿ ಆಸ್ ಅ ಗೆಸ್ಟ್ ಆಗಿ ಒಂದು ಕ್ಲಬ್ಬಿಗೆ ಹೋಗಿದ್ದೆ. ಅಲ್ಲೇ ಪಾರ್ಟಿ ಮಾಡಿರೋದು. ಓಕೆ, ಅಡ್ಗೆ ಮಾಡಕ್ ಬರುತ್ತಾ? ಮಾಡಿದ್ರೆ ಯಾವ ಅಡ್ಗೆ ಚೆನ್ನಾಗಿ ಮಾಡ್ತೀರಾ? ನಮ್ಮ ಮನೇಲಿ ಪ್ಯೂರ್ ವೆಜ್. ಓಕೆ, ಹಾಗಾಗಿ ಎಲ್ಲಾ ವೆಜ್ ಅಡ್ಗೆಗಳು ಮಾಡ್ತೀನಿ. ಚಪಾತಿ ಅರಿಯಕ್ ಬರಲ್ಲ, ದೋಸೆ ಹಾಕಕ್ ಬರಲ್ಲ. ಅದ್ ಬಿಟ್ಟು ಎಲ್ಲ ಬರುತ್ತೆ. ಓಕೆ, ಜನ ತಿಂದು ಬದುಕಿರೋರು ಇದ್ದಾರೆ, ಎಕ್ಸಾಂಪಲ್ಸ್ ಗಳಿದ್ದಾರೆ. ಸೊ ಐ ಥಿಂಕ್ ನನ್ಗೆ ಅಡುಗೆ ಬರುತ್ತೆ. ಓಕೆ, ಮೇಕಪ್ ಇಲ್ಲ ಅಂದ್ರೆ ಇಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತೀರಾ? ಅದು ಐ ಡೋಂಟ್ ಥಿಂಕ್ ಸೊ. ಮೇಕಪ್ ಇದ್ರೆ ಬ್ಯೂಟಿಫುಲ್ ಅಲ್ಲ. ನಾವು ಓನ್ಲಿ ಬಿಕಾಸ್ ಆಫ್ ಕ್ಯಾಮ್ರಾ ವಿ ಡು ಪುಟ್ ಮೇಕಪ್. ಅಂಡ್ ಯಾವಾಗ್ಲೂ ಮೇಕಪ್ ಅಂತೂ ಹಾಕಿರೋದಿಲ್ಲ. ಐ ಫೀಲ್ ಎಲ್ಲರಿಗೂ ಅವ್ರವ್ರು ಎಲ್ಲರಿಗೂ ಇಷ್ಟನೇ. ಐ ಥಿಂಕ್ ಐ ಆಮ್ ಬ್ಯೂಟಿಫುಲ್. ಓಕೆ, ಯಾರನ್ನಾರು ಡೇಟ್ ಮಾಡ್ತಾ ಇದ್ದೀರಾ? ಇಲ್ಲ, ಸಿಂಗಲ್. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ನಿಮ್ ಜೊತೆ ಎಷ್ಟು ಅವರ್ ಗಟ್ಲೆ ಕೂತ್ಕೊಂಡು ನೋಡಿ ಎಷ್ಟೊತ್ತಾಯ್ತು ನೀವು ಬಂದು ಇನ್ನೂ ಮಾತಾಡ್ತಾನೆ ಇದ್ದೀನಿ. ಓಕೆ, ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ತುಂಬಾ ಬೋಲ್ಡ್ ಕಾಸ್ಟ್ಯೂಮ್ ಅಲ್ಲೂ ಮಾಡ್ತೀರಾ? ಇಲ್ಲ, ಐ ಹ್ಯಾವ್ ಮೈ ಸೆಟ್ ಆಫ್ ಥಿಂಗ್ಸ್. ತುಂಬಾ ಬೋಲ್ಡ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾಸ್ಟ್ಯೂಮ್ಸ್ ಅಲ್ಲ. ಕೆಲವೊಂದು ಐ ಟೋಲ್ಡ್ ಯು, ಐ ಹ್ಯಾವ್ ವೆರಿ ಗುಡ್ ಫಿಗರ್, ಐ ಹ್ಯಾವ್ ಮೈ ವೆರಿ ಕರ್ವಿ ಬಾಡಿ, ಐ ಆಮ್ ಪ್ರೌಡ್ ಆಫ್ ಇಟ್. ಬಟ್ ನನಗೆ ಎಷ್ಟು ಶೋಕೇಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆ್ಯಂಡ್ ಓನ್ಲಿ ದಟ್ ಮಚ್. ಕಾಸ್ಟ್ಯೂಮ್ ವೈಸಲ್ಲಿ ಐ ಆಮ್ ಲಿಟಲ್ ಬಿಟ್ ಇದು. ಓಕೆ, ಗಾಡ್ ಫಾದರ್ ಇಲ್ಲದೆ ಇದ್ರೂ ಕೂಡ ಇಂಡಸ್ಟ್ರಿಯಲ್ಲಿ ಬೆಳಿಬೋದಾ? ಖಂಡಿತವಾಗ್ಲೂ ಬೆಳಿಬೋದು. ಎಸ್, ಬಿಕಾಸ್ ಎಲ್ಲಾ ಕಡೆನೂ ಎಲ್ಲಾ ತರನು ವರ್ಕೌಟ್ ಆಗಲ್ಲ. ಇಟ್ ಇಸ್ ಬೇಸಿಕಲಿ ನಾನು ಹೇಳ್ದಂಗೆ ಲಕ್ ಅಂಡ್ ಯೋರ್ ಟ್ಯಾಲೆಂಟ್. ಅವೆರಡು ನಿಮ್ ಕೈಯಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಓಕೆ, ಮಿಸ್ ಆಗಿ ಮೇನ್ಸ್ ಟ್ರಯಲ್ ರೂಮ್ಗೆ ಹೋಗಿದ್ದಿದ್ಯಾ? ಇಲ್ಲಪ್ಪ, ನನಗೆ ಇಂಗ್ಲಿಷ್ ಎಲ್ಲ ಓದೋಕ್ ಬರುತ್ತೆ. ಹಿಂಗ್ ಕೇಳ್ತೀರಾ? ಮಿಸ್ ಆಗಿ ಇವನ್ ಕನ್ಫ್ಯೂಸ್ ಆಗತ್ತೆ ಎಲ್ಲಿಗಾದ್ರೂ? ನಾನು ಆ ತರ ಎಬ್ಬೆಟ್ಟಲ್ಲ, ಓದ್ತೀನಿ. ಓಕೆ, ದಿನದಲ್ಲಿ ಎಷ್ಟು ಗಂಟೆ ಫೋನ್ ನೋಡ್ತೀರಾ? ನೋಡ್ತಾ ಇದ್ದೀನಿ. ಎಷ್ಟು ಅವರ್ ಅಂತ? ಇವಾಗ ಇನ್ಸ್ಟಾಗ್ರಾಮಿಗೆ ಎಷ್ಟು ಅವರ್? ಒಂದಷ್ಟು ಜನ ಹೆಂಗೆ ಇನ್ಸ್ಟಾಗ್ರಾಮ್ ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ತೆಗಿತೀನಿ.
ಅಂಡ್ ಐ ಕೈಂಡ್ ಆಫ್ ವಾಚ್ ಸೀರೀಸ್. ಇವಾಗ ಫ್ರೀ ಟೈಮ್ ಇತ್ತು ಅಂತ ಅಂದಾಗಲ್ಲ ಸ್ವಲ್ಪ ಸೀರೀಸು ಅದು ಇದು ನೋಡ್ತೀನಿ. ಅದು ತುಂಬಾ ಅಡಿಕ್ಟಿವ್ ಅಲ್ಲ, ಜಸ್ಟ್ ಐ ಸ್ಕ್ರಾಲ್ ಕೆಲವೊಂದು ರೀಲ್ಸ್ ಆಗ್ಲಿ ಇದೆಲ್ಲ ನಾನು ನೋಡ್ತಿರ್ತೀನಿ. ತುಂಬಾ ಅಡಿಕ್ಟಿವ್ ಇಲ್ಲ, ಬಿಕಾಸ್ ನಮ್ಮ ಮನೇಲಿ ಬೈತಾರೆ ಏನೇ ಆದ್ರೂ ಫೋನ್ ನೋಡೋದು ನಿಲ್ಸಿದ್ರೆ ಕೆಲಸ ಆಗುತ್ತೆ, ಫೋನ್ ಬಿಟ್ರೆ ಕೆಲಸ ಆಗುತ್ತೆ ಅಂತ ಅಂತಾರೆ. ಸೊ ಐ ಫೀಲ್ ಐ ಯೂಸ್ ಲಿಟಲ್ ಬಿಟ್ ಮಚ್ ಫೋನ್ ಮಾಡ್ತೀನಿ ಜಾಸ್ತಿ. ಐ ಲೈಕ್ ಟು ನೋಡ್ಬೇಕು, ಬಿಕಾಸ್ ಇದರಲ್ಲಿ ಏನೇನು ಆಗ್ತಿದೆ ಡೇ ಟು ಡೇ ಅಪ್ಡೇಟ್ಸ್, ಇವಾಗೆಲ್ಲ ನ್ಯೂಸ್ ಪೇಪರ್ ಬಿಟ್ಬಿಟ್ಟಿದೀವಿ. ಸೊ ಹಾಗಾಗಿ ಅಪ್ಡೇಟ್ಸ್ನೆಲ್ಲಾನು ಫೋನಲ್ಲೇ ನೋಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಅನಿಸ್ತಾ ಇದೆ. ಇನ್ಸ್ಟಾಗ್ರಾಮ್ ತುಂಬಾ ಯೂಸ್ ಮಾಡ್ತೀನಿ ಅಂದ್ರೆ ನೀವ್ ಎಷ್ಟ್ ಜನ ಫಾಲೋ ಮಾಡ್ತಿದ್ದೀರಾ, ನಿಮ್ನ ಎಷ್ಟ್ ಜನ ಫಾಲೋ ಮಾಡ್ತಿದ್ದಾರೆ? ಹಾರ್ಡ್ಲಿ ನಂಗೆ ವೆರಿ ಕ್ಲೋಸ್ ಸರ್ಕಲ್ ಇರೋರ್ನ ಫಾಲೋ ಮಾಡ್ತಾ ಇರೋದು. ಐ ಥಿಂಕ್ ನೋಡ್ಬಾರ್ದಂಗೆ ಹಾಗಿದ್ರೆ ಒಂದು ಅರೌಂಡ್ 60 ಪೀಪಲ್ ನಾನು ಫಾಲೋ ಮಾಡ್ತಿದ್ದೀನಿ ಅನ್ಸುತ್ತೆ. 55 to 60 ಅನ್ಸುತ್ತೆ. 58. ಓಕೆ, ಅಷ್ಟು ಫಾಲೋ ಮಾಡ್ತಿದ್ದೀನಿ. ಅಂಡ್ ಫಾಲೋವರ್ಸ್ ಆಗ್ತಾ ಇದ್ದಾರೆ. ನಾವು ಮೇ ಬಿ ಇಟ್ ಹಸ್ ಕ್ರಾಸ್ 70K ಅನ್ಸುತ್ತೆ. ಅಷ್ಟು ವಾವ್ ಇಲ್ಲ, ಬಿಕಾಸ್ ಐ ಡೋಂಟ್ ಜಾಸ್ತಿ ಪೋಸ್ಟ್, ಜಾಸ್ತಿ ಎಂಗೇಜ್ ಕಮ್ಮಿ ಇದೆ ನನಗೆ. ಈ ವೆರಿ ರೀಸೆಂಟ್ಲಿ ಮೂವಿ ಪ್ರಮೋಷನ್ಸ್ ಇಂದ ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಮೋರ್ ಆಫ್ ಇನ್ಸ್ಟಾಗ್ರಾಮ್. ಸೊ ಅದ್ ಬಿಟ್ರೆ ಜಾಸ್ತಿ ಅಲ್ಲಿ ಚೆಕ್ಔಟ್ ಬೇರೆ ಏನೋ ಒಂದು ಹೇಳ್ದಲ್ಲ, ಈ ಟ್ರೆಂಡ್ಸ್ ಆಗ್ಲಿ ಈ ತರ ಒಂದು ನೋಡ್ತಾ ಕೂತ್ಕೊಳ್ತೀನಿ, ಬಿಟ್ರೆ ನಥಿಂಗ್ ಮಚ್. ಓಕೆ, ಇಷ್ಟು ವರ್ಷದಲ್ಲಿ ಕಳ್ಕೊಂಡಿರೋ ಮೋಸ್ಟ್ ವ್ಯಾಲ್ಯೂಬಲ್ ವಸ್ತು ಅಂದ್ರೆ ಯಾವುದು? ಪರ್ಸನ್ ಆಗಿರ್ಬೋದು, ವಸ್ತು ಆಗಿರ್ಬೋದು. ಲೈಫಲ್ಲಿ ಆಬ್ವಿಯಸ್ಲಿ ನಾವು ಎಷ್ಟೋ ಜನಗಳನ್ನ ಕಳ್ಕೊಳ್ತೀವಿ ಡೇ ಟು ಡೇ ನಮ್ಮ ಲೈಫಲ್ಲಿ ಹೋದಂಗೆ. ಮೇ ಬಿ ಸಿಚುಯೇಷನ್ ಡಿಮ್ಯಾಂಡ್ಸ್ ಅನ್ಸುತ್ತೆ, ಇಲ್ಲ ಅಂತಂದ್ರೆ ಅವ್ರ ಟ್ರೂ ಕಲರ್ ನಮಗೆ ಗೊತ್ತಾದಾಗ ನಾವು ಬೇಡ ನಮ್ಗೆ ಅಂತ ಹೇಳ್ತೀವಿ. ಅದರ ನಾನು ಎಷ್ಟೋ ಫ್ರೆಂಡ್ಶಿಪ್ಸ್ನ ಕಳ್ಕೊಂಡಿದ್ದೀನಿ ಅಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನನ್ಗೇನು ಇದಾಗ್ತಿಲ್ಲ, ಐ ಆಮ್ ವೆರಿ ಹ್ಯಾಪಿ ರೈಟ್ ನೌ ಇನ್ ಮೈ ಲೈಫ್. ಅವ್ರ ಇದ್ರೇನೆ ನಾನು ಹಿಂಗಿರ್ತಿದ್ದೆ ಅಂತ ಆ ಥರ ಏನಿಲ್ಲ. ಎಷ್ಟೋ ಜನ ನಾನು ಕಳ್ಕೊಂಡಿದ್ದೀನಿ ಅಂಡ್ ನನ್ಗೇನು ಅದ್ರ ಬಗ್ಗೆ ರಿಗ್ರೆಟ್ ಏನಿಲ್ಲ. ಓಕೆ, ಹೇರ್ ಬಗ್ಗೆ ತುಂಬಾ ಒಲವಿದೆ. ಮಾರ್ನಿಂಗ್ ಮಲ್ಗೆ ಎದ್ದೇಳ ಅಷ್ಟೊತ್ತಿಗೆ ವೈಟ್ ಹೇರ್ಸ್ ಆಗಿದ್ರೆ, ಫುಲ್ ವೈಟ್ ಆಗಿದ್ರೆ ಯಾವ ಕ್ವೆಶನ್ ಎಲ್ಲಿ ಹುಡುಕ್ತಾ ಇದೀರಾ ನೀವು? ಇದರೆಲ್ಲ ಕ್ವೆಶನ್ಸ್ ವೈಟ್ ಆಗಿದ್ರೆ ಏನ್ ಮಾಡೋದು, ಅದನ್ನು ಒಂದು ಹೊಸ ಲುಕ್ ಅನ್ಕೊಂಡು ಅದನ್ನು ಸ್ವಲ್ಪ ಸ್ಟೈಲ್ ಮಾಡ್ತಾ ಇದ್ದೆ ಅಷ್ಟೇ. ಇನ್ನೇನ್ ಮಾಡಕ್ಕಾಗಲ್ಲ. ಇಲ್ಲ, ಐದರ್ ಯು ಹ್ಯಾವ್ ಟು ಕಲರ್ ಇಟ್, ಐದರ್ ಯು ಹ್ಯಾವ್ ಟು ಸ್ಟೈಲ್ ಇಟ್ ಅಷ್ಟೇ, ಇನ್ನೇನು ಇದಿಲ್ಲ. ಅಷ್ಟೇ ಮಾಡ್ತಾ ಇದ್ದೆ. ಐ ವುಡ್ ಹ್ಯಾವ್ ಏನು ಹೊಸ ಲುಕ್, ನಿಖಿತಾದ ಹೊಸ ಲುಕ್ ಅಂತ ಬರೋದು. ಓಕೆ, ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡ್ತೀರಾ? ಯಾರು ಹೇಳಿದ್ ನಾನ್ ವೆಜ್ ತಿನ್ನಲ್ಲ ಅಂತ? ಈಗಷ್ಟೇ ಹೇಳಿದ್ರಿ ನೀವು ವೆಜಿಟೇರಿಯನ್ ಅಂತ. ಫ್ಯಾಮಿಲಿ ಮನೇಲಿ ವೆಜಿಟೇರಿಯನ್ ಅಂತ ಹೇಳಿದೆ. ನೀವು ನಾನ್ ವೆಜ್ ತಿಂತೀರಾ? ಬಿಕಾಸ್ ಆಫ್ ಪ್ರೋಟೀನ್ ಪರ್ಪಸ್ ಐ ಈಟ್ ಔಟ್ಸೈಡ್. ಬಟ್ ಡ್ರಿಂಕ್ ತುಂಬ ಐ ಡೋಂಟ್ ಡ್ರಿಂಕ್. ನಾನು ಇದೇನು ಮಾಡಲ್ಲ. ಒಕೇಶನಲಿ ಐ ಹ್ಯಾವ್ ವೈನ್. ಅದು ಬಿಟ್ಟರೆ ನಾಟ್ ಮಚ್ ಆಫ್ ಅ ಡ್ರಿಂಕ್. ನಾನು ಪಾರ್ಟೀಸ್ ಎಲ್ಲ ನಾನು ಸ್ವಲ್ಪ ಕಮ್ಮಿನೇ. ಐ ಡೋಂಟ್ ಗೋ. ತುಂಬ ಲೌಡ್ ಮ್ಯೂಸಿಕ್ ಅದು ಎಲ್ಲ ಜಾಸ್ತಿ ಇಲ್ಲ. ಎಲ್ಲೋ ಯಾವಾಗ ಅಮಾವಾಸ್ಯೆಗೆ ಉಣ್ಮೆಗೆ ಹೋಗಿದ್ರೆ ಹೆಚ್ಚು. ಬಟ್ ಐ ಡೋಂಟ್ ಟ್ರೈ ಟು ಗೋ ಎವ್ರಿ ವೀಕೆಂಡ್ಸ್. ಎಲ್ಲರೂ ಹೋಗ್ತಾರೆ, ಆ ಥರ ಎಲ್ಲ ನನಗಿಲ್ಲ. ಐ ಲೈಕ್ ಟು ಬಿ ಪೀಸ್, ಆ ಥರ ಮೈಂಡ್ ಸೆಟ್. ಓಕೆ, ಡನ್. ಇದೆಲ್ಲ ಆಯ್ತು. ಇವೇನು ಈಗ ನಿಮ್ಮ ಕೈಯಲ್ಲಿ ಎಷ್ಟು ಚಿತ್ರಗಳನ್ನ ಇಟ್ಕೊಂಡಿದ್ದೀರಾ? ಯಾವ್ದ್ಯಾವ್ದಕ್ಕೆ ಡೇಟ್ ಕೊಟ್ಟಿದ್ದೀರಾ ಅನ್ನುವಂಥದ್ದು? ಈಗ ನನಗೆ ಫಸ್ಟ್ ನೈಟ್ ವಿತ್ ದೆವ್ವ ರಿಲೀಸಿಗೆ ರೆಡಿ ಇದೆ. ನೆಕ್ಸ್ಟು ಪಂಕಜ್ ಎಸ್ ನಾರಾಯಣ್ ಅವ್ರ ಮಗನ ಜೊತೆ ಒಂದು ಸಿನಿಮಾ, ಅದು ಕೂಡ ರಿಲೀಸಿಗೆ ರೆಡಿ ಇದೆ. ಮೈಥಾಲಜಿ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಸೊ ಈ 3 ಸಿನಿಮಾಗಳು ರಿಲೀಸಿಗೆ ಬರುವಂಥ ಸಿನಿಮಾ. ಇದರಲ್ಲಿ ಮೊದಲನೇದು ಬರೋದು ಫಸ್ಟ್ ನೈಟ್ ವಿತ್ ದೆವ್ವ. ಇದು ಬಿಟ್ಟು ವೆರಿ ರೀಸೆಂಟ್ಲಿ ಹ್ಯಾವ್ ಸೈನ್ಡ್ ಅಪ್ ಫಿಂಗರ್ ಪ್ರಿಂಟ್ ಅನ್ನೋ ಒಂದು ಸಿನಿಮಾ. ಕ್ಯಾಮ್ರಾಮನ್ ಬಂದು ಅಶೋಕ್ ಕಶ್ಯಪ್ ಸರ್ ಮತ್ತು ಸತ್ಯನಾರಾಯಣ್ ಅವರು ಪ್ರೊಡ್ಯೂಸರ್. ಸೊ ಇದು ಸ್ಕ್ರಿಪ್ಟ್ ಮುಹೂರ್ತ ಆಗಿದೆ ನಮ್ಮದು. ಅದ್ ಬಿಟ್ರೆ ನೀವು ಹೇಳ್ದಂಗೆ ಆ ಮಂಗಳಮುಖಿ ಕ್ಯಾರೆಕ್ಟರ್ ನಾವಿನ್ನೂ ಎಲ್ಲೂ ದೊಡ್ಡದಾಗಿ ಇದನ್ನ ಮಾಡಿಲ್ಲ. ಸೊ ಸಿನಿಮಾ ಹೆಸರು ಕೂಡ ಹೇಳ್ತಿಲ್ಲ. ಸೊ ಆಗಸ್ಟ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ನಾವು ಶೂಟಿಂಗ್ ಹೋಗ್ತೀವಿ. 2 ಸಿನಿಮಾ ನನ್ಗೆ ಇವಾಗ ಶೂಟಿಂಗ್ ಅಲ್ಲಿ ಮಾಡ್ಬೇಕು ಅನ್ನೋದು. ಆಗಸ್ಟ್ ಅಲ್ಲಿ ಫಸ್ಟ್ ವೀಕ್ ಈ ಸಿನಿಮಾ, ಸೆಕೆಂಡ್ ವೀಕ್ ಆ ಸಿನಿಮಾಗೆ ಅಂತ ಮಾಡ್ಕೊಂಡಿದೀವಿ. ಅಪಾರ್ಟ್ ಫ್ರಮ್ ಮಧ್ಯೆ ಮಧ್ಯೆ ಸ್ವಲ್ಪ ಈವೆಂಟ್ಸ್ಗಳು ಅದು ಇದು ಆಲ್ರೆಡಿ ನಡೀತಾ ಇದೆ. ಸಿನಿಮಾಗಳ ಶೂಟಿಂಗ್ ಅದು ಪ್ರಮೋಷನ್ಗೆ ಅಂಡ್ ಸಿನಿಮಾ ರಿಲೀಸಿಗೆ ಇರೋದು ಫಸ್ಟ್ ನೈಟ್ ವಿತ್ ದೆವ್ವ. ಓಕೆ, ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ನಿಖಿತಾ ಸ್ವಾಮಿ ಅವರಿಗೆ ಏನಾದ್ರು ಬಿಗ್ ಬಾಸ್ ಆಪರ್ಚುನಿಟಿ ಬಂದ್ರೆ ಹೋಗ್ತಾರಾ ಬಿಗ್ ಬಾಸ್ಗೆ? ಇವತ್ತವರೆಗೂ ನನಗೆ ಕರೆ ಬಂದಿಲ್ಲ. ನೀವು ನೋಡ್ತಾ ಇರೋಂಗೆ ಸಿನಿಮಾಗಳು ಇದೆ, ಇದೆಲ್ಲ ನಡೀತಾ ಇದೆ. ಆಪರ್ಚುನಿಟಿ ಬಂದ್ರೆ ನೋಡೋಣ, ಟೈಮ್ ಪುಷ್ ಮಾಡಿ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಹೋಗ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಏನು ಐ ಹ್ಯಾವ್ ನಾಟ್ ಗಾಟ್ ಎನಿ ಕಾಲ್ಸ್ ಆಸ್ ಆಫ್ ನೌ. ಓಕೆ, ನೆಗೆಟಿವ್ಸ್ ನ ಹೇಗೆ ತಗೊಂಡ್ ಹೋಗ್ತಾ ಇದಾರೆ ನಿಖಿತಾ ಅವರು ಅಂತ? ಇವೇನ್ ಒಂದಷ್ಟು ಜನ ಹೇಗೆ ಅಂದ್ರೆ ತಗೊಳ್ಳಲ್ಲ, ನೆಗೆಟಿವ್ ಕುಗ್ಗೋಗ್ಬಿಡ್ತಾರೆ. ಅಯ್ಯೋ ಈ ತರ ಮಾತುಗಳು ಬರ್ತಾ ಇದೆಯಲ್ಲ ಅನ್ನುವಂಥದ್ದು. ಸೊ ನೀವ್ ಹೇಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ?
ನೆಗೆಟಿವ್ ಬಗ್ಗೆ ನಾನು ಅದೇ ಹೇಳೋದು, ಜನ ನೀವು ಹೇಗಿದ್ರು ಮಾತಾಡ್ತಾರೆ, ವೆದರ್ ನೀವು ಇವಾಗ ಏನೋ ಮಾಡ್ತಾ ಇದ್ರೆ ನೀವು ಕೂತ್ರು ಮಾತಾಡ್ತಾರೆ, ನಿಂತರು ಮಾತಾಡ್ತಾರೆ, ಆ ತರ ಒಂದಿದೆ. ಸೊ ನಿಮಗೆ ಇಫ್ ಯು ಥಿಂಕ್ ವಾಟ್ ಯು ಆರ್ ಡೂಯಿಂಗ್ ಇಸ್ ರೈಟ್, ನಿಮಗೆ ಆ ಕೆಲಸದ ಮೇಲೆ ಒಂದು ಸೆಕೆಂಡ್ ಥಾಟ್ ಬಂತು ಅಂದರೆ ಡೋಂಟ್ ಡೂ ಇಟ್. ಇಲ್ಲ ನೀವು ಮಾಡ್ತಿರೋದು ಕರೆಕ್ಟು ಅಂದರೆ ಡೂ ಇಟ್. ಯಾರು ಏನೇ ಮಾತಾಡಲಿ, ಇಟ್ ಇಸ್ ಮೈ ಲೈಫ್. ಯಾಕಂದರೆ ಎಲ್ಲರಿಗೂ ಜೀವನ ಇರೋದು ಒಂದೇ ಸತಿ. ನನಗೆ ಇನ್ನೂ ಮುಂದಿನ ಜನ್ಮ ಇದೆ, ಆವಾಗ ನೋಡ್ಕೊಳ್ಳೋಣ. ನೋ, ಇಟ್ ಇಸ್ ನಾಟ್ ಗ್ಯಾರಂಟೀಡ್. ಸೊ ಈ ಜನ್ಮದಲ್ಲಿ ನನಗೆ ಈ ಲೈಫಲ್ಲಿ ವಾಟ್ ಐ ಹ್ಯಾವ್ ಟು ಡೂ, ಐ ವಿಲ್ ಡೂ ಇಟ್. ಜನ ಏನು ಬೇಕಾದ್ರೂ ಮಾತಾಡಲಿ, ನನ್ನ ಕೆಲಸ ಇದು, ನನಗಿದು ಕರೆಕ್ಟ್ ಅನಿಸ್ತದೆ, ಐ ಆಮ್ ರೆಡಿ ಟು ಡೂ ಇಟ್, ಐ ಆಮ್ ಹ್ಯಾಪಿ ಟು ಡೂ ಇಟ್. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ನಿಮ್ಮ ಹತ್ರ ಮಾತಾಡಿ ಎಷ್ಟು ಅವರ್ ಆಗಿದೆ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಎಸ್, ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ, ಮತ್ತೆ ಈ ಬೆಳ್ಳಿ ತೆರೆ ಮೇಲೆ ಮಿಂಚ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಡುವಿನ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ. ಎಸ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಫಸ್ಟ್ ಥಿಂಗ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ, ಬಿಕಾಸ್ ನಾನು ಹೇಳಿದ ಎಲ್ಲ ಹಳೆ ಮೆಮೊರೀಸ್ ಆಗಲಿ ಎಲ್ಲನೂ ನೆನಪಾಯಿತು. ಆ್ಯಂಡ್ ತುಂಬ ಇಂಟರಾಕ್ಟಿವ್ ಆಗಿ ಹೇಳಿದ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಿಮ್ಮ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಇದೇ ಥರ ಎಲ್ಲ ಆರ್ಟಿಸ್ಟ್ಗಳನ್ನ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಿಖಿತಾ ಸ್ವಾಮಿ ಅವರ ಮಾತಾಗಿತ್ತು. ಇನ್ನೂ ಹೆಚ್ಚು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಐಶ್ವರ್ಯ ಗೌಡ.